ಹಾಡ ಹಾಡ್ತಾನ, ಒಳ್ಳೆ ಹಾಡ ಹಾಡ್ತಾನ. ಜನ ಚಪ್ಪಾಳೆ ತಡೆದ್ರು, ತಾಳಿ ಬಾರಿಸೋಣ, ನಮಗ್ ಖುಷಿ ಆಯ್ತು. ಮುಂದೆ ಹಾಡ ಹಾಡ್ಕೋತ ಹಂಗೆ ಅದು ಮನುಷ್ಯಾಗ ಉತ್ತೇಜನ ಕೊಡ್ತಲ್ಲ. ಕಲ್ಯಾಣ ಹುಟ್ಟುವಾಗ ಎಲ್ಲಿದ್ದೋ ಬಸವಣ್ಣ, ಹಳ್ಳಿ ಮಂಟೋಳ ತಿಪ್ರಾಂತೋ ಅಂದ್ರೆ ಇವತ್ತ ನಮಗ್ ಬುದ್ಧ ಬಸವ ಅಂಬೇಡ್ಕರ್ ಯಾವ ರೀತಿ ನಮಗ್ ದಾರಿಯನ್ನು ಕೊಟ್ಟಿದ್ದಾರೆ ಅನ್ನತಕ್ಕಂಥದ್ದು ನಮ್ಗೆ ಯಾಕೆ ಖುಷಿ ಅನಿಸ್ತದ. ಅವ್ರದ್ದು ಒಂದು ಮಾತು ನಮ್ಗೆ ಯಾವಾಗ ಬಿ ತರಕ್ ಬರ್ತದ್ರಿ. ಅಂಬೇಡ್ಕರ್ ಅವ್ರು ಬಡತನ ಮನ್ಯಾಗ ಹುಟ್ಟಿದ್ ನಿನ್ ತಪ್ಪಲ್ಲಪ್ಪ, ನೀ ಬಡವಾಗ ಸತ್ಯದ ತಪ್ಪು ನಿಂತ್ಕೊಂತಾರ. ಧನಿಯಾದರಾಗೋ ತಮ್ಮ, ಕೊನಿಯಾದರಾಗೋ, ಏನಾದರಾಗು ಮೊದಲ ಮಾನವನಾಗು. ಅಂದ್ರ ನೂರಾರು ಗೆಳೆಯರ ಬಳಗ ಇರ್ತದ. ಯಾರು ಲಿಂಗ ಪೂಜೆ ಮಾಡ್ಕೊಂಬವ್ರು ಇರ್ತಾರ, ಯಾರು ನಮಸ್ಕಾರ ಮಾಡೋರು ಇರ್ತಾರ, ಯಾರು ಹೆಗಲ ಮೇಲೆ ಕೈ ಹಾಕಿ ದೋಸ್ತಾನಿ ಮಾಡೋರು ಇರ್ತಾರ. ಈ ಎಲ್ಲಾ ಸಂಸ್ಕೃತಿಕ್ಕಿಂತನೂ ದೊಡ್ಡ ಸಂಸ್ಕೃತಿ ಪೈಲೆ ಮನುಷ್ಯ ಆಗದ ಇಲ್ಲಿ ಅಂತ ನಾನ್ ತಲೆಯಾಗಿತ್ತು. ಎಲ್ರಿಗೂ ನಮಸ್ಕಾರ. ಇದೀನು.com ಪಾಡ್ಕಾಸ್ಟ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾನು ಸಹ್ಯಾದ್ರಿ ನಾಗರಾಜ್. ದೇಸಿ ನುಡಿಗಟ್ಟು ವಿಡಿಯೋ ಸರಣಿಯಲ್ಲಿ ನಾವಿವತ್ತು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಸೀಮೆಯ ಕನ್ನಡದ ವಿಡಿಯೋವನ್ನು ನೋಡ್ತಾ ಇದ್ದೀವಿ. ಈ ವಿಡಿಯೋದಲ್ಲಿ ಬಸವ ಕಲ್ಯಾಣದ ಖ್ಯಾತ ತತ್ವಪದಕಾರರಾದಂತಹ ರೇವಣಸಿದ್ದಪ್ಪ ಸೂಗೂರ ಅವರನ್ನು ಹಿರಿಯ ಗೆಳೆಯರಾದಂತಹ ಭೀಮಾಶಂಕರ್ ಬಿರಾದರ್ ಅವರು ಮಾತನಾಡಿಸಿದ್ದಾರೆ. ಅಣ್ಣ ನಮಸ್ಕಾರ ರೀ. ನಮಸ್ಕಾರ ರೀ. ಹೆಸರೇನಣ್ಣ ನಿಮ್ದು? ರೇವಣಸಿದ್ದಪ್ಪ ಗುರ್ಲಿಂಗಪ್ಪ ಸೂಗೂರಿ ಅಂತ ಹೇಳಿ. ಯಾವ್ರಿ ಅಣ್ಣ? ನಮ್ಮದು ಹುಟ್ಟೂರು ಮಂಠಾಳ. ಆದ್ರೆ ನಾನು ಜನಪದ ಕಲೆಯೊಳಗ ಬೆಳೆದಿದ್ದು ಜನಪದದ ತವರು ಮನೆ ಕೊಹಿನೂರು. ಅಲ್ಲಿ ಹುಸನಾ ಸಾಹೇಬರು ಅನ್ನತಕ್ಕಂಥ ಇಸ್ಲಾಂ ಸಾಹಿತಿಗಳು, ಅವ್ರ ಶಿಷ್ಯರು ವೀರಣ್ಣ ಸಂತಾಜಿ ಅಂತ ಹೇಳಿ ತತ್ವಪದಕಾರರು. ಅವ್ರ ತತ್ವಪದಕಾರರು. ಅವ್ರ ನಂತರ ಅವ್ರ ಜೊತೆಗೆ ವೀರಣ್ಣ ಸಂತಾಜಿ ಅವ್ರ ಜೊತೆಗೆ ಭೀಮಶ ರಾಯಜಿ ಅನ್ನತಕ್ಕಂಥದ್ದು. ನಂದು ಹುಟ್ಟೂರು ಮಂಠಾಳ ಆದ್ರೂ ನಂದು ಹುಟ್ಟಿ ದೊಡ್ಡವ SSLC ಮುಗಿಯೋ ಮಟ್ಟ ಏನಪ್ಪ ಅಂದ್ರೆ ನಾನು ಬೆಳೆದಿದ್ದು ಕೊಯ್ನೂರ್ನೊಳಗ. ನನಗಲ್ಲಿ ನಮ್ಮ ಮನೆ ಸಮೀಪ ಒಂದು ದೇವಸ್ಥಾನ ಇತ್ತು, ಹನುಮಾನ್ ದೇವಸ್ಥಾನ. ಆ ಹನುಮಾನ್ ದೇವಸ್ಥಾನದೊಳಗ ಒಂದು ಸ್ವಲ್ಪ ಭಜನೆ ಹಾಡ್ತಿದ್ರು. ನನಗಿದು ಆಗ್ಲಕ್ಕ, ನನಗಿದ್ರದ್ದು ಉದಯ ಆಗ್ಬೇಕಾದ್ರೆ ನಮ್ಮ ತಂದಿ ಕಾರಣ. ನಮ್ಮ ಕಾಕ ಒಬ್ಬರು ಹಾಡ್ತಿದ್ರು. ನಮ್ಮ ತಂದಿನೂ ಪುರಾಣ ಹೇಳೋದು, ವಾಚನ ಮಾಡೋದು ಆಯ್ತು. ಪುರಾಣ ಎಲ್ಲ ಆ ಕೊಯ್ನೂರ್ನೊಳಗ ನಾನು 6 ವರ್ಷದವ ಇದ್ದ ಅವಾಗ ಆ ಹನುಮಾನ್ ಮಂದಿರ ಏನಿತ್ತಲ್ಲ, ಪತ್ರದಿತ್ತು, ಇಂಥವು ದೊಡ್ಡ ದೊಡ್ಡ ಕಲ್ಲಿದ್ದು, ಕಬ್ಬಿಣದ ಕಂಬಗಳಿದ್ದು, ಗೋಲ ಕಮ್ಸೆ ಕಮ್ಮಿ 8-10 ಫೀಟಿನ ಕಂಬಗಳದ ಅಂತವೆಲ್ಲ ಅಂತ. ಇದ್ರೊಳಗೆ ಒಂದು ನಮ್ಮ ತಂದೆಯವರು ಶಿವಲೀಲಾಮೃತ ಅನ್ನತಕ್ಕಂಥ ಪುರಾಣ ಹೇಳ್ತಿದ್ರು. ಅಲ್ಲಿ ಭಜನೆ ಮಾಡ್ತಕ್ಕಂಥ ಸಂಸ್ಕೃತಿ ಆ ಊರಲ್ಲ, ಯಾಕಂದ್ರೆ ತತ್ವಪದಕಾರರು ಊರದು. ನಮ್ಮ ತಂದೆಯವ್ರನ್ನು ಮಂಠಾಳ ಬಿಟ್ಟು ವ್ಯಾಪಾರ ಮಾಡ್ಕೊಂತ ಅಲ್ಲಿ ಹೋಗಿದ್ದವ್ರು ಇದ್ರು. ಅಲ್ಲಿ ಬಿ ಒಂದು 8-10 ಎಕರೆ ಜಮೀನು ಅದನ್ನು ತಗೊಂಡಿದ್ದಾರೆ ನಮ್ಮ ತಂದೆಯವರು. ಅದ್ರ ಸಲುವಾಗಿ ನಂದು ಪ್ರಾಥಮಿಕ ಶಿಕ್ಷಣ ಆಯ್ತು, ಹೈಸ್ಕೂಲ್ ಶಿಕ್ಷಣ ಅಲ್ಲೇ ಆಯ್ತು. ಪ್ರಾಥಮಿಕ ಶಿಕ್ಷಣ ಮೊಟ್ಟ ಮೊದಲನೇ ಆ 1ನೇ ಅಡ್ಮಿಷನ್ ಮಾಡಿದೊಳಗ ಅಲ್ಲೆಲ್ಲ ಮನೆ ಬಾಜು ಭಜನೆ ಮಾಡ್ತಿದ್ರು. ರಾತ್ರಿ ಟೈಮ್ನಾಗ ಅಲ್ಲಿ ಆ ಗುಡಿಯಾಗ ಹೋಗ್ಕೊಂಡ್ರ ಅದು ನಾವು ಅವ್ರು ಹಾಡೋದನ್ನ ಕೇಳೇನಪ್ಪ ಅಂದ್ರೆ ನಮ್ದು ಈ ಸಂಸ್ಕೃತಿ ಬರ್ಲಕ್ಕ ನಮ್ಮ ತಂದಿಯವ್ರು ಅದಾರ. ಪುರಾಣ ಪುಣ್ಯಕಥೆ ನಮ್ಮ ತಂದಿನೂ ಹಾಡ್ತಿದ್ರು. ನಮ್ಮ ತಂದಿನೂ ಹಾಡೋರು, ಭಜನೆ ಮಾಡೋರು. ನಮ್ಮ ಕಾಕಾನು ಹಾಡೋರು, ಅವ್ರನ್ನೂ ಭಜನೆ ಮಾಡೋರು. ನಮ್ದು ರಕ್ತಗತವಾಗಿ ಬಂದಿರದ ಅನ್ಕೊಂಡೇನಾಯ್ತು. ಅಲ್ಲಿನ ಒಂದು ಸ್ವಲ್ಪ ಕೊಯ್ನೂರ್ದು ಸಂಸ್ಕೃತಿ ಒಳಗ ನಮಗೂ ಅದು ಕಲ್ಕೊಂಡು. ಅದು ಯಾವ ತರ ಕಲಿತು ಅಂದ್ರ ನಿಮ್ಗೆ ಹೇಳ್ತೀನಿ. ಒಂದು ಹಾಡ ಅವ್ರು ಹಾಡೋದ್ ಕೇಳಿ ನನಗೆ ಬಾಯ್ಪಟ್ಟಾಯ್ತು. ಅದೇ ಹಾಡ 1 ವರ್ಷ ಹಾಡ್ದ. 1 ವರ್ಷ ಹಾಡಾದಣ ನಮ್ದೊಬ್ಬ ದೋಸ್ತ್ ಇದ್ದ, ಗೆಳೆಯ ಇದ್ದ, ಬಂಡಪ್ಪ ಸಿಂಪಿ ಅಣಕಲ್ ಅಂತ ಹೇಳಿ. ಅವ ಏನ್ ಮಾಡ್ದ, ಇವತ್ತು ಅವನಿಲ್ಲ ಪಾಪ. ನನಗೊಂದ್ 2 ಹಾಡ ಕೊಟ್ರು, 1 ಹಾಡ ಕೊಟ್ರು. ಆ 1 ಹಾಡ 1 ವರ್ಷ ಹಾಡ್ದ. ಹಾಡಿದ್ರು ಹಿಂಗೆ ಹತ್ತರ್ಗ ಒಳಗ. ಈಗ ಅದೊಂದು ಭಜನಿ ಅಲ್ಲೆಲ್ಲ ಪ್ರತಿ ಊರಾಗ ವರ್ಷಕ್ಕೆ ಶ್ರಾವಣಾಗಣ ಭಜನಿಯನ್ನು
ಇದು ಕೊಟ್ಟು ಎಲೆ ಅಡಿಕೆ ಕೊಟ್ಟು ಕರೀತಿದ್ರು. ಹ್ಮ್. ಹತ್ತರ್ಗ ಒಳಗ್ ಕರೆದ್ರು. ಹ್ಮ್. ಹತ್ತರ್ಗ ಅಲ್ಲಿ ಕರೆನ ಏನಾಯ್ತು, ನನಗ ಬರ್ತಿತ್ತೆ ಒಂದೇ ಹಾಡ. ಹ್ಮ್. ಆ ಒಂದ್ ಹಾಡ ರಾತ್ರಿ ಹಾಡ ಹಾಡ್ದೆ ನಾನು. ಹ್ಮ್. ಹಾಡನ ಮತ್ ಮರ್ದಿ ಜನ ಕೇಳತ್ರು. ಈಗ ಬರ್ತದ್ರಿ ಅದ ಹಾಡ? ಹಾ ಬರ್ತದ್ರಿ ಅದು. ಒಂದ್ ಹಾಡ್ ತೋರಿಸ್ರೇನು? ಹಾ ಅದು ಹಾಡ್ರಲ್ಲ ಒಂದು. ಅದು ಬರ್ತದ. ನಿಷ್ಠಿಲಿಂದ ನಡೆದ ಮಾನವನಿಗೆ ಕಷ್ಟ ಬರುವುದಿಲ್ಲ, ಬದ್ಧ ಚಾಲ ನಡೆದ ಮಾನವನಲ್ಲಿ ಬುದ್ಧಿ ಇರುವುದಿಲ್ಲ. ಕುರುಡನ ಮುಂದ ಪುರಾಣ ಇದು ಇಟ್ಟರೇನು ಸ್ವಾರ್ಥಕ್ಕಾಗೋದಿಲ್ಲ, ಕಿವುಡನ ಮುಂದ ಕಿನ್ನೂರಿಗೂದಿದರ ಕೀರ್ತಿ ಬರುವುದಿಲ್ಲ. ನಿಷ್ಠಿಲಿಂದ ನಡೆದ ಮಾನವನಿಗೆ ಕಷ್ಟ ಬರುವುದಿಲ್ಲ, ಮುಂದ ಇದ್ದಲ್ಲಿ ಹಾಲಿನೊಳಗೆ ಎಸದಿನ ಇಟ್ಟಾರ ಬೆಳ್ಳಗಾಗೋದಿಲ್ಲ, ಕಸ್ತೂರಿ ಕಸದಲ್ಲಿ ಹೂಳಿ ಇಟ್ಟರೇನು ವಾಸನೋಗೋದಿಲ್ಲ. ಇಂಥ ಸಾಹಿತ್ಯ ಅವರು ನಮ್ದು ಗುರುಗಳು ವೀರಣ್ಣ ಸಂತಾಜಿ, ಅವ್ರ ಗುರುಗಳೇ ಕೊಳ್ಳೂರು ಹುಸನ ಸಾಹೇಬರು. ಕೊಳ್ಳೂರು ಸಂತ. ಹಾ ನಮ್ ಗುರುಗಳದ ಗುರುಗಳು ಅವರು. ಕೊಯ್ನೂರಿನೊಳಗ ಹಾ, ಹಾ. ಎಲ್ಲಾ ತತ್ವಪದಕಾರರು ಅಲ್ಲಿ ಇರ್ತಾರೆ. ತತ್ವಪದಕಾರ ಅವ್ರದೊಂದು ಇದ್ರು. ಹಾ ತತ್ವಪದ ಇದ್ರಲ್ಲಿ ಅವ್ರು ಹಾಕಿದ್ರು. ಕೊಳ್ಳೂರು ಹುಸನ ಸಾಹೇಬರದು ಸಾಹಿತ್ಯವನ್ನ ಜಿ.ಬಿ. ವಿಸಾಜಿ ಅವರು ಮೊಟ್ಟ ಮೊದಲು ಪ್ರಕಟ ಮಾಡಿದೊಳಗ ಅದ್ರೊಳಗ 55-60 ಸಾಹಿತ್ಯ ನಾನೇ ಕೊಟ್ಟಿದ್ದವ್ರು. ನನ್ನ ಹೆಸರು ಅದ್ರಾಗ ಉಲ್ಲೇಖ ಅದ. ಅದ್ರ ಜಿ.ಬಿ. ವಿಸಾಜಿ ಸರ್ ಅವರು ಉಲ್ಲೇಖ ನನ್ನ ಹೆಸರು ಕೊಟ್ಟಿದ್ದಾರೆ. ರೇವಣಸಿದ್ದ ಸೂಗುರೆ ಅಂತ ಹೇಳಿ ಅವರು ಆ ಬುಕ್ಕಿನೊಳಗ ಕೊಳ್ಳೂರು ಹುಸನ ಸಾಹೇಬರ ಪುಸ್ತಕ ಬರ್ದಿದ್ದ. ನನ್ನ ಹತ್ರ ಬಂದು ಅವ್ರು ಪಾಪ ಅವ್ರು ಮಾಡಿದ್ರು. ಹಾ ಅದ್ರ ಸಲುವಾಗಿ ಈಗ ಹೆಂಗಿದೆ ಸರ್ ಅಂದ್ರ ಆ ಹತ್ತರ್ಗ ಒಳಗ್ ಹೋಗಿದ್ ಬಳಕ ನನಗೆ ಒಂದೇ ಹಾಡ ಬರ್ತಿತ್ತು. ರಾತ್ರಿ ಹಾಡದೆ ಗಪ್ ಕುಂತೆ. ಮುಂಜಾನೆ ಏನ್ ಕೇಳಿದ್ರು, ಆ ಹುಡುಗ ಹಾಡ ಹಾಡಸ್ರಿ ಎಲ್ಲ. ಅವ್ರಿಗೆ ಒಂದೇ ಹಾಡು ಬರ್ತದ್ರಿ ಅಂದ್ರು. ಒಂದೇ ಅದು ಬಂದಿದೆ ಯಾಕೆ ಹಾಡಸಲ್ಲ ಹಾಡಸ್ರಿ ಅಂದ್ರು. ಸಣ್ಣವ್ರಿದ್ದೆವು. ಎಷ್ಟು ವರ್ಷ ಇತ್ರಿ ಅವಾಗ ನಂದು 6 ವರ್ಷನವ್ ನಾನು ಹಾಡ ಸ್ಟಾರ್ಟ್ ಮಾಡಿದ್ರಿ ಈ ಗುಡಿಯೊಳಗ. 1 ವರ್ಷ ಹಾಡ ಹಾಡಿದೀನಿ ಗುಡಿಯಾಗ ಅಷ್ಟೇ. ಅಂದ್ರೆ 8ನೇ ವರ್ಷಕ್ಕೆ ನಾನು ಆ ಹಾಡ ಹಾಡಕ್ ಹೋಗಿದ್ದೆ ನಾನು. ಅದು ಒಂದ್ ಹಾಡ ಹಗಲತ್ನು ಹಾಡೋದ್ರು. ಅಲ್ಲಿ ಹತ್ತರ ಒಳಗೆ ಹಾಡ್ಸ ಅಲ್ಲಿ ಶರಣಬಸವೇಶ್ವರ ದೇವಸ್ಥಾನದ ಒಂದು ವರ್ಷದ ಜಾತ್ರಾ ಇರ್ತಿತ್ತು ಶ್ರಾವಣ ನಂತರ. 2 ಭಜನಿ ಕರೆಸ್ತಿದ್ರು. ಆ ಭಜನಿ ಒಳಗೆ ಶಿರಗಾಪುರ ನಾಗಿದ್ರ ಮಾಸ್ತರ್ ಅಂತಿದ್ರು. ಅವ್ರು ನೋಡಿ ಎತ್ತಾಗ್ಯಾರ ಪಾಪ. ಅವ್ರು ಈಗ ಒಂದ್ 8-10 ವರ್ಷ ಅವ್ರು ನೋಡಿ ಎತ್ತಾದ್ರು. ಅವ್ರ ಜೊತೆಗೆ ನಮ್ ಕೊಯ್ನೂರು ಭಜನಾ ತಗೊಂಡ್ ಹೋಗಿದ್ವಿ. ಅದು ಒಂದ್ ಹಾಡ ಒಳ್ಳೆ ಹಾಡ ಹಾಡ್ತಾನ. ಜನ ಚಪ್ಪಾಳೆ ತಡೆದ್ರು, ತಾಳಿ ಬಾರಿಸೋಣ. ನಮಗ್ ಖುಷಿ ಆಯ್ತು. ಮುಂದ್ ಹಾಡ ಹಾಡ್ಕೋತ ಹಂಗೆ ಅದು ಮನುಷ್ಯಾಗ ಉತ್ತೇಜನ ಕೊಡ್ತಲ್ಲ, ಒಂಥರ ಹಿಂಗ ಚೆನ್ನಾಗ್ ಒಳ್ಳೇದ್ ಅನಿಸ್ತು. ಹಂಗ್ ಮಾಡ್ಕೊತ ಹೋಗೋಣ. ಈಗ ಮುಂದ್ ಹಂಗೆ ನಮ್ದು ಗುರುಗಳು ವೀರಣ್ಣ ಸಂತಾಜಿಯವರು, ಭೀಮಶರಾಯಜಿಯವರು ಇಬ್ರು ಕಲ್ತು ಅವ್ರಿಬ್ರು ಇಂಥ ಸಾಹಿತಿಗಳು. ನನಗೆ ಭೀಮಶರಾಯಜಿಯವರು ಮೊಟ್ಟ ಮೊದಲಿಗೆ ಸಾಹಿತ್ಯವನ್ನು ಕೊಡ್ಬೇಕಾದ್ರೆ ನಾನು ಮೊದಲು ಹಾಡಿದ್ದು ವೀರಣ್ಣ ಸಂತಾಜಿಯವರು. ವೀರಣ್ಣ ಸಂತಾಜಿಯವರು ಪುನಃ ನನಗೆ ಸಾಹಿತ್ಯವನ್ನು ಸ್ವಲ್ಪ ದೂರ ಆಗೋಣ ಭೀಮಶರಾಯಜಿ ಅವ್ರು ಬಂದ್ರು. ಅವ್ರು ಬಂದೇನಪ್ಪ ಅಂದ್ರೆ ಅವ್ರು ನನಗೆ ಸಾಹಿತ್ಯ ಕೊಟ್ರು. ಅವ್ರು ಸಾಹಿತ್ಯ ಕೊಡ್ಲತ್ತಣ. ಸಣ್ಣ ಪರ್ವಗಳದ ಭಜನ ನಾಡಿನೊಳಗೆ ಇಲ್ಲಂದ್ರೂ 1000 ಪ್ರೋಗ್ರಾಮ್ ಮಾಡಿದ್ರಿ. ಏನ್ ಕಡಿಮೆ ಪ್ರೋಗ್ರಾಮ್ ನಾ ಮಾಡಿಲ್ಲ. ಮತ್ ಎಲ್ಲರ ಭಜನೆ ಮಾಡಿದ್ರು ಕುಂತು ಹಿಂಗ್ ಸುಸ್ತದಿಲ್ಲ, ಶಿಸ್ತು ಕುಣುದು ಕಾಯಶಿಲಿ ಈ ಶರೀರ ನಂತದ ಭಾವ ತುಂಬ ಹಾಡಿ ನಮ್ಮ ಶರೀರದೊಳಗಿನ ಪಶಿನಾ ಹೋಗ್ಬೇಕು. ಆ ತರ ಹೋದಾಗ ಮಾತ್ರ ನಮಗ ಸಮಾಧಾನ ಆದ್ರೆ ಇಡೀ ಸಮಾಜಕ್ಕ ದುನಿಯಾಕ್ ಸಮಾಧಾನ ಆಗ್ತದಲ್ಲ. ಅಂತ ಒಂದ್ ರೀತಿಲಿ ನಾವು ಹಾಡ ಹಾಡ್ಕೊತ ಬೆಳೆದವ್ರು ಇದ್ದೇವು. ಈಗ ಅವು ಎಲ್ಲ ಸಾಲಿ ಕಲೆ ಹೊತ್ತಿನೊಳಗೆ ಇವೆಲ್ಲ ಆಗ್ಯಾವ. ಇವೆಲ್ಲ ಸಿಕ್ಕುವಲ್ಲಿ ಅಲ್ಲಿ ಸಾಲಿ ಮಾಸ್ತರ್ಗಳದ್ದು ಏನಾದ್ರು ಪ್ರಭಾವ ನಿಮ್ಗೆ? ಪ್ರಭಾವ ನಂಬಲಕ್ಕ ಸಾಲಿ ಮಾಸ್ಟರ್ಗಳದಂದ್ರ ಒಬ್ಬರು ತತ್ವಪದ ಹಾಡಬೇಕು ಅಂತ ಯಾರೇ ಒಬ್ರು ಇದ್ರಿ ಟೀಚರ್ಸ್ ನಮಗ ಇದ್ರು. ಯಾರಿದ್ರು ಅಂದ್ರಿ ಅವ್ರು ಟೀಚರ್ಸ್ ಮಾಸ್ತರ್ಗಳು? ಸಿದ್ದರಾಮ ಪೂಗಾಜಿ ಅಂತ ಹೇಳಿ ಅಲ್ಲಿ, ಧೂಳಪ್ಪ ಟೊಣಪೆ ಅಂತ ಹೇಳಿ ಕೊಯ್ನೂರ್ದವ್ರಿ. ಅವರು ಅಲ್ಲೇ ಡ್ಯೂಟಿ ಮಾಡ್ತಿದ್ರು. ಅವರು ಮಂಟ್ರಾವ್ ಸಾವ್ಕಾರ್ ಮಗ ಹಾಡ ಹಾಡ್ತಾನ, ಮಂಟ್ರಾವ್ ಸಾವ್ಕಾರ್ ಮಗ ಹಾಡ ಹಾಡ್ತಾನ, ಅವ್ರಿಗೆ ಒಂದ್ ಹಾಡ ಹಾಡಿಸ್ಬೇಕು ಅಂದ್ರೆ ಇವೆಲ್ಲ ಇವ್ರೆಲ್ಲ ನಮ್ ಗುರುಗಳಂದ್ರೆ ಎಲ್ಲ ಕೊಟ್ಟು ಹಾಡ ಇದ್ದು ಭಜನ್ಯಾಗ ಹಾಡ ಹಾಡ್ತಿದ್ದೇವೆ. ಅಲ್ಲಿ ಒಂದ್ ಇಂದಿರಾ ಗಾಂಧಿ ಹಾಡ ಬರದ ಹಾಡ ಹಾಡಿದ್ನ. ಅಂತ ಒಂದ್ ರೀತಿಯಲ್ಲಿ ಹಾಡ ಹಾಡ್ಕೊತ ನಾವು ಬಂದೇವು. ಮುಂದೆ ವರ್ಷಕ್ಕೆ ಇಲ್ಲಂದ್ರೂ 50, 60, 70 ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ಒಂದು ನೈಟ್ 12 ಗಂಟೆ
ಮುಂಜಾನೆ 1 ತಾಸು ನಮಗ್ ಊಟಕ್ಕೆ ನಮ್ದೆಲ್ಲ ದಿನನಿತ್ಯದ ಕರ್ಮಗಳು ಎಲ್ಲ ಮುಗಿಸ್ಕೊಳ್ಳೋ ಸಲಕ್ 1 ತಾಸು ಟೈಮ್, ನಂತರ 8:30 ಸ್ಟಾರ್ಟ್ ಆಯ್ತಂದ್ರೆ ಪುನಃ ಸಾಯಂಕಾಲ 6 ತನ ಪ್ರೋಗ್ರಾಮ್ ಮಾಡೋ. ಅಚ್ಚಾ 24 ತಾಸಿನ ಪ್ರೋಗ್ರಾಮ್, 24 ತಾಸು 24 ತಾಸು ಹಾಡ ಹಾಡ್ತಿರ್ತೀವಿ. ಹಿಂದೆ 8 ಜನ ಇರ್ತಿದ್ರು, ಒಬ್ಬರು ತಬಲಾ ಬಾರ್ಸೋರು ಇರ್ತಿದ್ರು, ಒಬ್ರು ಪೆಟ್ಟಿಗೆ ಮಾಸ್ತರ್ ಇರ್ತಿದ್ರು. ಇವತ್ತು ನಮ್ ಸಗಟ್ ಪೆಟ್ಟಿಗೆ ಮಾಸ್ತರ್ ಇದ್ದವ್ರು ಅವ್ರಿಗೆ ಮಾಸಾಸನ ಆಗ್ಯದ. ಇವತ್ತು ಅವ್ರಿಗೊಂದು 2,500-3 ಸಾವಿರ ಸರ್ಕಾರ ಕೊಡ್ತದ್ರ. ನಮ್ ಸಂಗಟೆ ಅವರೆಲ್ಲ ಫೋಟೋ ತಕೊಂಡದ ಅವ್ರಿಗೆ ಮಾಸಾಸನ ಆಗ್ಯದ. ಅವ್ರು ಮಾಡ್ತಾ ಇದಾರೆ ಚೆನ್ನಪ್ಪ ಕಲೋಜಿ ಅಂತೇಳಿ, ಸುಭಾಷ್ ರಾಯಜಿ ಅಂತೇಳಿ, ಇಸ್ಮಾಲ್ ಮಾಸ್ತರ್ ಅಂತಿದ್ರು. ಪಾಪ ಅವ್ರನ್ನು ಡೆತ್ತಾದ್ರು, ಒಳ್ಳೆ ದೊಡ್ಡ ಸಂಗೀತ ಕಲಾವಿದರು. ಇಂಥ ಒಂದು ಸಂಸ್ಕೃತಿ ಒಳಗೆ ನಾನು ಹೈಸ್ಕೂಲ್ ಮುಗಿದು ನಾನು PUC ಬಸವ ಕಲ್ಯಾಣಕ್ಕೆ ಬಂದ. ಪುನಃ ನಾನು BA ಇಲ್ಲಿ ಬಸವ ಕಲ್ಯಾಣ ಖುಬಾದೊಳಗ ಆಯ್ತು. ಬಸವ ಕಲ್ಯಾಣ ಖುಬಾದೊಳಗ ಒಂದು ಹಾಡ ಬರ್ದಿದ್ದೆ ನಾನು ಖುಬಾ ಕಾಲೇಜ್ ಮೇಲೆ. 1990 ಇಸ್ವಿದೊಳಗೆ ಒಂದು ಸಿಲ್ವರ್ ಜಿಬ್ಲಿ ಆಯ್ತು, ಬೆಳ್ಳಿ ಮಹೋತ್ಸವ ಆಯ್ತು. ನಮ್ ಸಿದ್ದರಾಮ ಮಾಜಾನ್ ಅವ್ರು ಇದ್ರು, ಇಲ್ಲಿ ಮಾಜಾನ್ ಅವ್ರು ಇದ್ರು, SB ಮಾಜಾನ್ ಅವ್ರು ಆ ಕಾಲೇಜ್ ಮೇಲೆ ಇದೊಂದು ಹಾಡ ಬರ್ದಿದ್ದ. ಅಲ್ಲೂ ಇಂಥ ಹಾಡ ಬರದಲ್ಲಿ, ಸೇರೋ ನನ್ನ ಕಾಲೇಜು ಬೆಳೆಯುತ್ತಾದೋ ತಮ್ಮ ನಿನ್ನ ನಾಲೇಜು ಅಂತ ಹಾಡ ಬರ್ದಿದ್ದು. ಭವ್ಯ ಬಂಗಲೆ ವಿದ್ಯಾ ಬ್ರಿಡ್ಜು, ನೀರಿನ ಕಿನ್ನ ನೀರಳಿಟ್ಟು ತೇಜು, ಕಲಿಯವ್ರಿಗೆ ಖುಬಾ ಕಾಲೇಜು, ಕಲಿಯಲ್ದವ್ರಿಗೆ ದುಬೈ ಕಾಲೇಜು ಅಂತ ಹಾಡಂಗಿದ್ದೀವಿ. ಇಂಥ ಒಳ್ಳೆ ಒಂದು ನಮ್ಗೆ ಹಾಡ ಹಾಡ್ಕೊಂಡ್ ಬೆಳೆದವರು, ಕಲಿಯವರಿಗೆ ಖುಬಾ ಕಾಲೇಜು, ಕಲಿಯಲ್ದವ್ರಿಗೆ ದುಬೈ ಕಾಲೇಜು ಅನ್ನತಕ್ಕಂಥ ಮಾತು. ಇಂಥ ಸಾಹಿತ್ಯವನ್ನು ಕೊಡಬೇಕು. ಆಯ್ತು, ನಮ್ಮ SB ಮಾಜನ್ ಅವ್ರ ಬಗ್ಗೆನೂ ಒಂದು ಒಳ್ಳೆ ಒಂದೆರಡು ನುಡಿಗಳನ್ನ ಹಾಕಿ ಒಳ್ಳೆ ಪ್ರಾಂಶುಪಾಲರಿದ್ರು ಅವ್ರು, ನಮ್ಮ ಮಂಠಾದವ್ರೆ. ಅಂತ ಒಂದು ಆ ದಿನದೊಳಗೆ ಬೆಳೆದು ಬಂದವ್ರು ನಾವು. ಜನಪದ ಸಾಹಿತ್ಯಗಳು, ಸಾವಿರಾರು ಕಾರ್ಯಕ್ರಮಗಳನ್ನ ಮಾಡ್ಕೊಂತ ಬೆಳೆದವರು. ಹಿಂಗ ಈಗ ನನ್ಗೆ ಏನ್ ಅನ್ನಿಸ್ತದ, ಈ ಜನಪದರು ಮೂಲ ಜನಪದ ಪ್ರಾರಂಭ, ಇದಕ್ಕೆ ಹೆಣ್ಣನು ಸ್ತ್ರೀ ಕುಲನೂ ಐತಿ, ಗಂಡು ಕುಲನೇ ಐತಿ. ಗಂಡು ಕುಲನು ಐತಿ ಅನ್ನತಕ್ಕಂಥ ಮಾತು ಯಾಕೆ ಅನಿಸ್ತದಂದ್ರ, ಹೆಣ್ಣು ಮಕ್ಕಳು ಹಿಂದಕಿನ ಕಾಲದೊಳಗ ಒಂದು ವೇಳೆ ಕುಡ್ತಿದ್ದಿಲ್ಲ, ಬೀಸಾಳೆ ಹಾಡ ಹಾಡ್ತಿಲ್ಲ, ಈ ಜನಪದನೇ ಇರ್ತಿಲ್ಲ. ಗಂಡು ಮಕ್ಕಳು ಒಕ್ಕಲ್ತನ, ದೊಡ್ಡ ಕೆಲಸ ಅಂದ್ರೆ ಒಕ್ಕಲ್ತನ, ಕೃಷಿನೇ ಒಂದೇ, ಒಕ್ಕಲ್ತನ ಒಂದೇ. ಒಕ್ಕಲ್ತನದೊಳಗ ಬೇಗಿಂತ ಬೇಗ ರಾಶಿ ಅದನ್ನ ಮಾಡ್ತಕ್ಕಂಥ ವಿಷಯ ಇದ್ದೇಳಿಗೆ ತೆನಿ ತಗೊಂಡು ಹಂತಿ ಹೊಡ್ಯೋ ಕಾಲಕ್ಕೆ ಹಾಡ ಅಂತ ನನಗನು ಪ್ರಭಾವ ಆಗಿದ್ದ ಆ ಹಾಡಗಳೇ. ಇಲ್ಲ ಈಗ ನೇಗಿಲ್ ಹೊಡೆ ಹೊತ್ತಿಗ್ರಿ, ನೇಗಿಲ್ ಹೊಡೆ ಹೊತ್ತಿಗ, ಹಂತಿ ಹೊಡೆ ಹೊತ್ತಿಗ, ಎಂತ ಹಾಡಗಳು ಅಂದ್ರೆ ಅವು. ಹಂತಿ ಹೊಡೆ ಹೊತ್ತಿನಾಗ ಈಗ ಬಿತ್ತ ಟೈಮ್ನಾಗ ಹಾಡ, ಬೆಳಗನ ಬೆಳದಿಂಗಳಿದ್ದೇಳಿ ಗಳೆ ಹುಡಿತಿದ್ರು, ನೇಗಿಲ್ ಹುಡಿತಿದ್ರು, ಹಾಡ ಹಾಡ್ಕೊಂತ ಹುಡಿತಿದ್ರು. ಅದಕ್ಕೆ ಈಗ ಹಂತಿ ಪದನು ಮೂಲ ಜನಪದದ ತಾಯಿ ಬೇರೆ ಇರಬಹುದು, ಹುಟ್ಟದ ಬೀಸದು ಹಂತಿ ಪದನು. ಇಲ್ಲ ಅದು ಬೇರೆ ಇದು ತ್ರಿಪದಿ ಜಾನಪದದ ಬೇರಂತೆ ಹೇಳ್ತಾರ್ರಿ, ಬೇರೆ ಅಂತ ಹೇಳ್ತಾರ. ಅದು ಯಾಕೆ ಹೇಳ್ತಾರ ನನಗೂ ಅದು, ಯಾಕಂದ್ರೆ ನಾನು ಸಣ್ಣ ಇದ್ದೇಳಿ ಅದು ಹೊಲದಾಗ ಅಲ್ಲಿ ಕೊಯ್ನೂರದೊಳಗೆ ಹೊಲದಾಗ ರಾಶಿ ಮಾಡ್ಲಕ್ ಹೋದ ಹಾಡ ಹಾಡ್ತಿದ್ರಲ್ಲ, ಅವಾಗ ಅವ್ರು ಹಾಡ ಹಾಡಿದ್ ನಂಗೆ ಚಲೋ ತರ್ಕದ. ಕಲ್ಯಾಣ ಹುಟ್ಟುವಾಗ ಎಲ್ಲಿದ್ದೋ ಬಸವಣ್ಣ, ಹಳ್ಳಿ ಮಂಟೋಳ ತಿಪ್ರ ಅಂತೋ, ಹಳ್ಳಿ ಮಂಟೋಳ ತಿಪ್ರ ಅಂತ ಕೆರೆ ಮ್ಯಾಲ ಚೆನ್ನ ಮೂಡ್ಯಾನೋ ಬಸವಣ್ಣ. ಯಾವ ರೀತಿ ಹಾಡಗಳ್ರಿ ಅವು. ಅಂತ ಹಾಡಗಳು ನಮಗ್ ಒಂದ್ಸಲ, ನಾವು ಸಣ್ಣವ್ರಿದೀವ, ನಮಗಷ್ಟು ಜ್ಞಾನ ಇರ್ಲಿಲ್ಲ, ಅಷ್ಟು ಹುಷಾರ್ ಇದ್ದಿಲ್ಲ. ನಾವು ಹುಷಾರ್ ಇದ್ದಿಲ್ಲ ಅಂದ್ರೂ ಅವ್ರು ಹಾಡ್ತಕ್ಕಂತ ವರ್ಷ ಏನಿತ್ತಲ್ಲ ಅದು ನಮಗ್ ಪ್ರಭಾವ ಬೀರ್ಕೊತ್ ಬಂತು. ಮುಂದೆ ಹಾಡ ಹಾಡ್ಕೊತ ಹೋದ್ರ ಅವರೇ ಹಾಡ್ತಿದ್ರು. ಮತ್ ಕಲ್ಯಾಣದಾಗ ಒಂದು ಖಂಡ ಆಗಿತ್ತಂತ, ಅದ್ರ ಮೇಲೆ ಇದನ್ನು ಒಂದು ಹಂತಿ ಪದ ಅದ. ಕಲ್ಯಾಣ ಕಡಿಮಠ ಖಾಂಡ ಮಾಡ್ಯಾರ ನೇಟ, 1000ಕ ಚೀಲ ಸಾತಿಲ್ಲ, 1000ಕ ಚೀಲ ಸಾತಿಲ್ಲ, ಎಲ್ಲೋ ಜಾಣ ಧರಿಮೆಯಾಗಿನ ಬೆಲ್ಲ ಉಳಿದಿಲ್ಲ. ಯಾಕಂದ್ರ ಹಂತಿ ಪದದೊಳಗ, ಹಂತಿ ಪದ ಆ ಏರಿಯಾ, ಆ ಒಂದು ವಾತಾವರಣ, ಆ ಊರ್ದ ಸಂಸ್ಕೃತಿ, ಆ ತಾಲೂಕದೊಂದು ಸಂಸ್ಕೃತಿ, ಇವೆಲ್ಲ ಹಿಡ್ಕೊಂಡು ಬರ್ದಿರ್ತಕ್ಕಂಥ ಹಂತಿ ಪದ್ಯಗಳು. ಈಗ ಒಂದು ಪಂಡ್ರಪುರ ಮೇಲೆ ಇದು ಬರ್ದಿದ್ದ, ಇಲ್ಲ ಗುಲ್ಬರ್ಗ ಶಾಣ ಬಸಪ್ಪ, ಗಿಡದಾಗ ಗಿಡ ಹುಟ್ಟಿ ಗಿಡಕ ತೊಟ್ಟಲ ಕಟ್ಟಿ, ಅಡವ್ಯಪ್ಪ ಹುಟ್ಟಿ ಮಠ ಕಟ್ಟಿ, ಅಡವ್ಯಪ್ಪ ಹುಟ್ಟಿ ಮಠ ಕಟ್ಟಿ, ಕಲಬುರಗಿ ಶರಣಪ್ಪ ಹುಟ್ಟಿ ಗುಡಿ ಕಟ್ಟಿ. ಹಿಂಗ್ ಇವು ಈಗ ನಮ್ದು ಕಲಬುರಗಿ ಅಂದ್ರೆ ನಮ್ಗೆ ಅಟ್ಯಾಚ್ ಅಲ್ಲ ಇಂಥ ಒಂದು. ಈಗ ಇದ್ರ ನಂತರ ಪಂಡ್ರಪುರವ ನೋಡ, ಪಗಡಿ ಬಾಜರ ನೋಡ, ತಂದಿ ವಿಠಲನ ಗುಡಿ ನೋಡ. ಈ ವಾರ್ಕರಿ ಸಂಪ್ರದಾಯ ನಮ್ದೆಲ್ಲಾ ಜನಾಂಗನು ಈಗ ಪಂಡ್ರಪುರಕ್ಕೆ ಹೋಗ್ತಾರೆ.
ತಂದಿ ವಿಠಲನ ಗುಡಿ ನೋಡ ಬರುವಾಗ ಸಾಧು ಸಂತರ ಸಭ ನೋಡ ಅಂದ್ರೆ ಹಿಂಗ ಜನಪದ ಇದು ನಮ್ದು ಹಂತಿ ಪದದೊಳಗ ಇಂಥ ಒಂದು ನಮಗದು ಪ್ರಚೋದನೆ ಕೊಟ್ಟು ಅವೆಲ್ಲ ನಮಗ್ ಉತ್ಸಾಹ ಕೊಟ್ಟು ನಾವು ಭಜನಿದೊಳಗ ಹಾಡ ಹಾಡ್ಕೊತ ಬೆಳೆದವ್ರು ನೋಡಿದ್ರ ಇದಕ್ ಬಿಟ್ಟು ವರ್ಷಕ್ಕೊಮ್ಮೆ ಮೊಹರಂ ಮಾಡ್ತಿದ್ರು ಅಲ್ಲಿ ಕೊಯ್ನೂರ್ಕ ಮೊಹರಂ ಮಾಡ್ತಿದ್ರು. ಮೊಹರಂ ಪದಗಳ ಬಗ್ಗೆ ಮೊಹರಂ ಪದಗಳ ಬಗ್ಗೆ ಅದರಿ ಅದು ಅದನ್ನು ಅವ್ರು ನಾವು ಹಾಡೋದು ನಮಗ್ ಖುಷಿ ಏನ್ರಿ. ಅವ್ರು ಎಂತ ಹಾಡ ಹಾಡವ್ರಂದ್ರ ನಮಗ್ ಖುಷಿ ಬರ್ತಿತ್ತು ಅದು ಹಾಡ. ನಾವು ಭಜನೆ ಹಾಡ ಹಾಡವ್ರು ಮೊಹರಂ ಪದನು ಕೇಳ್ಬೇಕೆ ಅನ್ಸದು. ಆ ಕೇಳ್ಬೇಕ ಅನ್ಸಿದ ಮೊಹರಂ ಪದ ಹಾಡೋದ್ ಬಿ ಹೆಂಗಲ್ಲತ್ತೀವಿ ಅದು ಹಿಂಗ ಅದು ಒಂದ್ ಜಂಗ್ ಇರ್ತಿತ್ತು. ಹಾ ಇಲ್ಲ ನಾವು ಕೇಳಿದೆವು ಪುನಃ ನಂತರ ನಾವು ಬಿ ಹಾಡಿದೆವು. ಮೊದಲು ಕೇಳಿದೆವು ನಾವು ಭಜನೆ ಹಾಡ ಹಾಡೋರಿದ್ದೆವು. ಮೊಹರಂ ಪದ ಅವ್ರು ಹಾಡೋದ್ ಪೈಲೆ ಕೇಳ್ಕೊಂಡು 1 ವರ್ಷ 2 ವರ್ಷ ಕೇಳೋದಾಗ ಮತ್ ನಾವು ಬಿ ಚಾಲು ಮಾಡಿದೆವು. ಅದು ಅಲ್ಲಿ ಹಾಡ ಹಾಡಿದೆವು ನಾವು. ಬಡತನವೆಂಬುದು ಭವದೋಳು ಲಾಚಾರಿ ಶ್ರೀಮಂತ ರಾಜೇರ ಪಾಂಡವರಿಗೆ ವಿಧಿ ಕಾಡೋ ಚಕ್ಕಾರ ಹೋಗಿ ಸೇರಿದಾರು ವಿರಾಟ ನಗರ ಅಲ್ಲಿ ನೌಕರಿ ಮಾಡುತ್ತಿದ್ದಾರ. ಇದು ಮೊಹರಂ ಪದ್ಯ. ಆಗಿನ ಕಾಲಕ್ಕ ಮಹಾಭಾರತ ಇವು ರಾಮಾಯಣ ನಮ್ಮ ಹಳ್ಳಿ ಊರಿನೊಳಗ ಒಂದು ಒಳ್ಳೆ ಗ್ರಂಥಗಳು ಪಠಣ ಮಾಡ್ತಕ್ಕಂಥ ಊರುಗಳಿದ್ವು ಆಗಿನ ಕಾಲಕ್ಕೆ. ಅಂತ ಒಂದ್ ಇದ್ರಲಿಂದ ಅವೆಲ್ಲ ಹಾಡ ಬರ್ತೀವಿ. ಹಾಡಗಳು ನೋಡಿದ್ರ ನಮಗೇನ್ ಅನ್ನಿಸ್ತು ಈ ಸಂಸ್ಕೃತಿನೂ ಒಳ್ಳೆ ಸಂಸ್ಕೃತಿ ಅದ. ನಮಗ ಇವೆಲ್ಲ ಭಜನೆ ಹಾಡ ಹಾಡೋದ್ರೊಳಗೆ ಇವೆಲ್ಲ ಬಂದು ಕಲ್ತು ಖುಷಿ ಆಯ್ತು. ಇಲ್ಲಂದ್ರೆ ಒಂದ್ 100 ಪ್ರಶಸ್ತಿ ಪತ್ರ ಅವರಿ ನಮ್ಮ ಬಲ್ಯಾಕ 100 ಪ್ರಶಸ್ತಿ ಪತ್ರವ. ಹಿಂಗೆ ಹಾಡ ಹಾಡ್ಕೊತ ನಾವು ಸುಮ್ಮ ಹಾಡ ಹಾಡೋದ್ರ ಬಿಸಿ ಇದ್ದೇವ್. ನಮಗೆಲ್ಲ ಗೊತ್ತಿದ್ದಿಲ್ಲ. ಆದ್ರೂ ಮುಂದ್ ಹಿಂಗೆ ನಾವ್ ಈ ಕಡೆ ಮಂಟಾಳಕ್ ಬಂದು ಟಚ್ ಆಗಿದ ಬಳಕ ಬಸವ ಕಲ್ಯಾಣದ ಒಂದ್ ಥೋಡೆ ಒಬ್ಬರದೊಬ್ಬರು ಲಿಂಕಿನೊಳಗ ಹಿಂಗೆ ಕಲ್ಕೊಂಡೇನಪ್ಪ ಅಂದ್ರೆ ಬಸವ ಕಲ್ಯಾಣ ಜನಪದ ಸಮ್ಮೇಳನ ಸರ್ವಾಧ್ಯಕ್ಷ ಮಾಡಿದ್ರು. ನಮ್ಗೇನ್ ಬಿ ಗೊತ್ತಿಲ್ಲ. ನೀವೇನಿಲ್ರಿ ನೀವು ಬರೀ ಸುಮ್ ಕುಂಡಿರ್ಬೇಕ್ರಿ ಎಲ್ಲ ನಾವೇ ಮಾಡೋರು ಅಂದ್ರು. ಅವ್ರು ಮಾಡಿದ್ರು. ಅದು ಮಾಡಿದಕ್ ನಮಗೊಂದೇನ್ ಖುಷಿ ಆಯ್ತು. ಮನುಷ್ಯಂದು ಒಂದು ವೇಳೆ ಜರ ಪ್ರಯತ್ನ ಪಟ್ಟು ಪಸಿನ ಹೋಯ್ತು ಈ ಶರೀರದು. ಮನುಷ್ಯನ್ ಪಸಿನ ಒಂದ್ ವೇಳೆ ಹೋಯ್ತಂದ್ರ ಅದಕ್ಕೊಂದು ಸಾಮಾಜಿಕ ಮನ್ನಣೆ ಅನ್ನಂತ ದೇವ್ರು ಇಟ್ಟಿರ್ತಾನ ಅನ್ನಂತದ್ ಅವಾಗ ಗೊತ್ತಾಗಿದ್ ನಮ್ಗೆ. ಜಾನಪದ ಸಮ್ಮೇಳನದ ತಾಲೂಕಾ ಅಧ್ಯಕ್ಷರಾಗಿರಿ, ಜಿಲ್ಲಾ ಸಮ್ಮೇಳನ ಅಧ್ಯಕ್ಷ? ಇಲ್ಲ, ತಾಲೂಕಾ ಸಮ್ಮೇಳನದ ಸರ್ವಾಧ್ಯಕ್ಷ ಮಾಡಿದ್ರು. ನಮ್ದು ಮಾಣಿಕ್ ಭೂರೆ ಅವರು ಇದ್ರು, ಹೆಬ್ಬಾಳಿ ಅವರು ಜಿಲ್ಲಾ ಅಧ್ಯಕ್ಷರು, ಮಾಣಿಕ್ ಭೂರೆ ಅವರು ತಾಲೂಕಾ ಘಟಕದ ಅಧ್ಯಕ್ಷರಿದ್ರು. ಯಾರು ಬಂದಿರಿ ಅವಾಗ? ಅವಾಗ KM ಮೈತ್ರಿ ಅವರು ಬಂದಿದ್ರಿ. ನಮ್ದು ಹಂಪಿ ಯೂನಿವರ್ಸಿಟಿದವ್ರು ಏನು KM ಮೈತ್ರಿ ಅವರು ಇದ್ರು. ಆಯ್ತು, ಉದ್ಘಾಟನೆಗೆ ಅವ್ರು ಬಂದಿದ್ರು. ಹರ್ಕೋಡ್ ಮತ್ತೆ ಅವ್ರು ನಮ್ದು ಮೆರವಣಿಗೆ ಉದ್ಘಾಟನಕ್ಕೆ ಅವರು ಬಂದಿದ್ರು. ಆಯ್ತು, ಅಭಿನವ್ ಘನಲಿಂಗ ರುದ್ರಮುನಿ ಅಪ್ಪಾಜಿ ಅವರಿದ್ರು, ರಾಜಶೇಖರ್ ಸ್ವಾಮಿಗಳಿದ್ರು, ಪೂರ್ಣೇಶ್ವರ ಅಪ್ಪಾಜಿ ಖಜೂರಿ ಅವರಿದ್ರು. ಆ ಒಂದು ಪ್ರೋಗ್ರಾಮ್ ಒಂದು ಆಯ್ತು. ಎಲ್ಲ ಒಳ್ಳೆ ಪ್ರೋಗ್ರಾಮ್, ಸಕ್ಸಸ್ ಪ್ರೋಗ್ರಾಮ್ ಆಯ್ತು. ನಮಗೂ ಖುಷಿ ಆಯ್ತು. ಹಾಡ ಹಾಡ್ಕೊಂತ ನಾವು ಬೆಳೆದೆವು. ನಮಗೊಂದು ಸಾಮಾಜಿಕ ಮನ್ನಣೆ ಸಿಕ್ತು. ಇದಕ್ಕೆ ಎಲ್ಲಾ ಕಾರಣೀಭೂತ ಅಂದ್ರೆ ಆ ಕೊಳ್ಳೂರು ಮಣ್ಣಿನ ಗುಣಧರ್ಮ, ತತ್ವಪದಕಾರ ಮಣ್ಣಿಂದ ಗುಣಧರ್ಮ ಅದು ನಮಗ. ಈ ಇವ್ರ ಬಗ್ಗೆ ಏನ್ ಅನ್ಸಿಲ್ಲ ನಿಮಗ? 12ನೇ ಶತಮಾನಕ್ಕ ವಚನಕಾರರು ಇದ್ರಲ್ಲ, ಇಲ್ಲಿ ನಾವು ಮಂಟಾಳಕ್ ಬಂದು ಉಳಿದಿದ್ದ ಬಳಕ ಪ್ರಾರಂಭ ಆಗಿದ್ದೆ ಈ ವಚನ ಸಾಹಿತ್ಯದವರು. ಬಹಳ ಹಾಡ ಬರ್ದೀನಿ. ಬಸವ ಕಲ್ಯಾಣ ಶರಣರ ಮೇಲೆ ಬಹಳಷ್ಟು ಹಾಡ ಬರ್ದೀನಿ. ಹಾಡದ್ರಲ್ಲ ಬಸವಣ್ಣವ್ರ ಬಗ್ಗೆ ಹಾಡದಲ್ಲ, ಮತ್ತ ಬಸವಣ್ಣವ್ರ ಬಗ್ಗೆ ಆಗ್ಲಿ ಶರಣರ ಬಗ್ಗೆ ಭಾಳ ಬರೀ ಭಾಳ ಅದಾವ. ಈಗ ಹಾಡ್ತೀನಿ, ನಿಮ್ಗೆ ಕೇಳ್ರಿ. ನೀವು ಯಾರು ಬೇಡ ಅಂತಾರ್ರಿ, ಎಂತ ಹಾಡುಗಳದಾವಲ್ಲತ್ತಿ ನಾವು ಸ್ವಂತ ಬರ್ದಿವ. ಅಣ್ಣ ಬಸವಣ್ಣ ನೀ ಕೂಡಿ ಕೂಡಲ ಸಂಗಮನ, ಪುಣ್ಯ ನಿಮ್ಮ ಪುಣ್ಯ ಜಗ ಮಾಡಿರಿ ಕಲ್ಯಾಣ. ಇದು ನಮ್ಮ ಸ್ವಂತ ಬರ್ದಿದ್ದು ಸಾಹಿತ್ಯ. ಅಂದ್ರೆ ನೀವು ಸ್ವತಃ ಬರೀತೀರಿ? ಬರೀತೀವಿ. ನಾನು ಬರ್ಲತ್ತು. ಈಗ ನಮ್ ಗುರುಗಳು ಲಿಂಗೈಕ್ ಆದ ನಂತರ ನಾನು ಪ್ರಾರಂಭ ಮಾಡೀನಿ. ನಾನು ಪ್ರಾರಂಭ ಮಾಡಿನೂ ಇಲ್ಲಂದ್ರೆ 10-15 ವರ್ಷದ್ದು ಸಮೀಪದೊಳಗ ಆಯ್ತು. ನಮ್ ಗುರುಗಳು ತೀರ್ಕೊಂಬಿಟ್ಟ ನಾವು ಬರ್ದಿವಿದ್ರು ನಮ್ ಗುರುಗಳ ಹೆಸರು ಹಾಕಿದೀವಿ. ನಾವು ನಮ್ಮ ಹೆಸರು ಇಟ್ಕೊಂಡು ಗುರುಗಳು ಇರತನ ನಮ್ಮ ಹೆಸರು ಹಾಕ್ಲಪ್ಪ. ಗುರು ಪರಂಪರೆನೇ ಆ ತರ ಇದೆ. ಯಾಕಂದ್ರ ನನಗ ಒಂದು ಅಕ್ಕಮದೇವ್ರ ವಚನ ನನಗ್ ಬಹಳ ಪ್ರಭಾವ ಬೀರ್ಯದ. ಹ್ಯಾಂಗ ಪ್ರಭಾವ ಬೀರ್ಯದಂದ್ರ, ಗುರು ಕರುಣೆಯಿಂದ ಲಿಂಗವನ್ನ ಕಂಡೆ, ಗುರು ಕರುಣೆಯಿಂದ ಜಂಗಮವನ್ನ ಕಂಡೆ, ಗುರು ಕರುಣೆಯಿಂದ ಪ್ರಸಾದವನ್ನ ಕಂಡೆ, ಗುರು ಕರುಣೆಯಿಂದ ನನ್ನ ನಾನು ಕಂಡೆ ಚೆನ್ನ ಮಲ್ಲಿಕಾರ್ಜುನ ಅಂತ ಹೇಳಿದ್ರು. ಈಗ ಅವ್ರು ಯಾರಿಗ ಹೇಳ್ತಾರ? ಗುರು ಬಸವಣ್ಣವ್ರಿಗೆ ಹೇಳ್ತಿರೋದು.
ಅವ್ರಲಿಂದ ಅಲ್ಲಂಪ್ರಭು ಅವರು ಸುನ್ಯ ಪೀಠದ ಅಧ್ಯಕ್ಷರಿದ್ರು, ಅಲ್ಲಂಪ್ರಭುಜಿ ಅವರು. ಅಲ್ಲಿ ಅವ್ರು ಬಂದು ವಾದ ವಿವಾದ ಆಗಿದ ಬಳಿಕ ಬಸವಣ್ಣವ್ರಿಗೆ ಒಂದು ದೊಡ್ಡ ಈ ನಮ್ಮ ಬಸವ ಕಲ್ಯಾಣದ ಬಿಜ್ಜಳನ ಆಸ್ಥಾನದೊಳಗ ಒಂದು ಮಂತ್ರಿಯಾಗಿ ಮನುಕುಲನೆ ಮಾನವ ಕುಲನೆ ದಾನವ ಕುಲ ಆಗ್ತಕ್ಕಂತ ಪರಿಸ್ಥಿತಿ ಒಳಗ ಮಾನವ ಕುಲಕ್ಕೆ ಮಹಾದೇವ ಮಾಡ್ಲಕ್ ಕಾರಣೀಭೂತ ಬಸವಣ್ಣದಾರ. ನರ ಹೋಗಿ ಹರ ಆಗ್ಬೇಕಾದ್ರ ಇದಕ್ಕ ಒಳ್ಳೆ ವಿಚಾರಧಾರ ಸಂತರು ಶರಣರು ಸಂತರು ಮಹಾಂತರು ಕೊಟ್ಟಿರ್ತಕ್ಕಂಥ ದಾರಿನೇ ಇದಕ್ಕೆ ಕಾರಣೀಭೂತದ. ಅಂತ ಒಂದು ನೀತಿ ಒಳಗೆ ಕಲ್ಯಾಣ ನಾಡಿನ ವಚನಕಾರದ ನಮ್ಮ ಮ್ಯಾಲ ಬಹಳ ಪ್ರಭಾವ ಬೀರದ. ಅಕ್ಕಮದೇವ್ರ ವಚನ ನನಗ್ ಗೊತ್ತಾಯ್ತು. ಬಸವಣ್ಣವ್ರಿಗೆ ಯಾವಾಗ ಗುರು ಅಂತಾರ, ಇದು ಗುರು ಪರಂಪರೆಯಿಂದ ನಾವು ಬಂದವ್ರಿದ್ದೇವ್ರಿ. ಆ ಗುರು ಪರಂಪರೆಯನ್ನ ತಿಳ್ಕೊಂಡು ನಾವು ಇಲ್ಲಿ ಮಠ ಹಿಂಗ್ ಬಂದಿದ್ದು ನೋಡಿದ್ರ ಆ ಬಸವಣ್ಣವ್ರ ಸಾಹಿತ್ಯ ಇಂಥವ್ ಏನಾರ 50, 60, 70 ಸಾಹಿತ್ಯ ಬರ್ದಿದ್ನಿ, ಒಂದಿಲ್ಲ ಎರಡಿಲ್ಲ. ಅದಕ್ಕೆ ನಿಮ್ಗೆ ಅರ್ಧ ಕಾಡ್ ಬಿಟ್ಟಲ್ಲ ಅದು. ಅಣ್ಣ ಬಸವನ ಕಲ್ಯಾಣ ಹೊನ್ನಗಿರಿ ಚೆನ್ನ ಬಸವಣ್ಣ ಮಣ್ಣ ಕಲ್ಲ ಕೂಗಿ ಹೇಳ್ತಾವ ಚತುರ್ವರ್ಗ ಸಮಾನ ಚತುರ್ವರ್ಣ ಸಮಾನ ಅಂದ್ರೆ ಎಲ್ಲಾ ಸಮನಾಗಿರ್ತಕ್ಕಂತ ಸಾಮರಸ್ಯ ಸಮಾನತೆ ಇರ್ತಕ್ಕಂತ ಸಂದೇಶವನ್ನ ಸಾರಿದ ಕಲ್ಯಾಣ ಮಣ್ಣಿನ ಗುಣಧರ್ಮ ನಮಗೂ ಇಷ್ಟು ಪ್ರಭಾವ ಬೇರೆ ಅದ. ಅವತ್ತಿನ ಹಿಡ್ಕೊಂಡು ಇವತ್ತಿನ ಮಟ್ಟ ಬಸವ ತತ್ವದ ಅಧೀನದೊಳಗ ಆ ಸಾಹಿತ್ಯ ಹಿಡ್ಕೊಂಡು ಹೋದ್ರ ನಾಡಿಗೆ ಯಾಕ್ರಿ ಜಗತ್ತಿಗೂ ಏನು ಕಡಿಮೆ ಬೀಳಲ್ಲ ಅಂತಕ್ಕಂಥದ್ದು ಪ್ರಭಾವ ನಮಗ್ ಬೀರಿ ಇವತ್ತಿಗೆ ಹಾಡ ಹಿಂಗ್ ನಾವು ನೋಡ್ಕೊಂತ ಬರೀತೀವ್ರಿ. ಈ ಕಡ್ಕೋ ಶಿಶುನಾಳ ಶರೀಫರದ ಒಂದು ಸಾಹಿತ್ಯ ಅದ. ಏನಂತದ ಆ ಸಾಹಿತ್ಯ ಹೆಂಗಿದೆ ಅಂದ್ರ ಒಳ್ಳೆ ಸಾಹಿತ್ಯಗಳು ಅವ್ರು ಕಡ್ಕೊಳ್ಳೋ ಮಡೋಳಪ್ಪ ಅವರಾಗ್ಲಿ ಶಿಶುನಾಳ ಶರೀಫರಾಗ್ಲಿ. ಮೂಕನಾಗಬೇಕು ಜಗದೊಳು ಜಾಕ್ಯಾಗಿರಬೇಕು ಅಂತಾರವ್ರು. ಅವರು ಅಗರ್ಭ ಸಾಹಿತಿಗಳವ್ರು. ನಮ್ಮದೊಂದು ಕೊಡುಗೆ. ನಾವು ಯಾವ ರೀತಿ ಸಾಹಿತಿ ರವಿ ಕಾಣದ ಕವಿ ಕಂಡ ಅನ್ನತಕ್ಕಂತ ವೈಶಿಷ್ಟ್ಯ ಒಳಗೆ ಸಾಗೋರು ನಾವು. ಅಣ್ಣ ಈಗ ಹಿಂದ ಒಂದು ಮಾತು ಹೇಳ್ರಿ, ನಿಮ್ಮ ಕೆಲ್ಸ ಏನ್ರಿ? ಈಗ ಮನಿ ವೃತ್ತಿ ಏನ್ರಿ? ನೋಡ್ರಿ, ಕೊಯ್ನೂರ್ಕ ಹೊಲ ಇತ್ತು. ಅಲ್ಲಿ ನಮ್ ತಂದೆಯವರು ವ್ಯಾಪಾರ ಮಾಡೋರಿದ್ರು, ಒಕ್ಕಲ್ತನ ಮಾಡ್ತಿದ್ದಿಲ್ಲ. ನಮ್ದು ತಾಯಿಯವರು ಹೊಲಕ್ಕೆ ಹೋಗೋದು ಮಾಡೋದು ಅದೇ ಮಾಡ್ತಿದ್ರು. ನಮ್ದು 10ನೇ ಮುಗಿಸ್ತಾನ ನಾವೇನು ಹೊಲಕ್ ಹೋದವ್ರಲ್ಲ. ಹೊಲಕ್ ಹೋಗ್ತಿದೇವು. ಮನ್ಯಾಗ ಎಮ್ಮಿ ಇದ್ದು ಎಮ್ಮಿ ಕಾಯ್ಲಾಕ್ ದಸರಿ ಚುಟ್ಟಿದೇಳಿಗೆ ಹೋಗ್ತಿದೇವು. ಹೋಗೇನಪ್ಪ ಅಂತಂದ್ರೆ ಅಲ್ಲೇ ಮೈಸ್ಕೊಂಡು ಅವಾಗೆ ಹೋಗಿ ಇಸಲ್ ಕಲ್ತಿದ್ದೇವ. ಕೊಯ್ನೂರ್ಗ ಗಡದರಿ ಅಂತ ಹೇಳಿ ಒಂದ್ ಅದ ಅಲ್ಲಿ ನಮ್ಮ ಹೊಲಕತ್ತೆ ಅದ. ಒಂದ್ ತಿಂಗಳು ಎಮ್ಮಿ ತಗೊಂಡ್ ಹೋಗಿ ಇಸಲ್ ಕಲ್ತವ್ರಿದ್ದೇವ್ ನಾವು. ಯಾಕಂದ್ರೆ ಅದು ಈಗ ಅದಕ್ಕೆ ಒಂದ್ ಕಾರಣ ಇರ್ತದ. ಅದಕ್ಕೆ ಈ ಕಡೆ ರಾತ್ರಿ ಭಜನೆ ಮಾಡೋದು, ಒಂದ್ ತಿಂಗಳು ಏನಪ್ಪಾ ಅಂದ್ರೆ ಆ ಕಡೆ ಹೋಗಿ ಎಮ್ಮಿಗಳು ಕಾಯ್ದಲ್ಲಿ ಇಸಲ್ ಕಲಿಯೋದು. ಇಂಥ ಒಂದು ರೀತಿ ಬೆಳ್ಕೊಂಡು ಬಂದು ಅಲ್ಲಿಂದು ನಮ್ದು ವೃತ್ತಿ ಏನಿದ್ರು ಹೊಲದ ಮೇಲೆ. ಹಿಂದೆ ನಮ್ ತಂದೆಯವ್ರು ವ್ಯಾಪಾರ ಮಾಡ್ತಿದ್ರು ಅಲ್ಲಿ. ಜಾತೀಯತ ಅನ್ನತಕ್ಕಂಥದ್ದು ನಮ್ ಗುರು ಪರಂಪರೆದೊಳಗೆ ಬಂದಿಲ್ಲ. ಎಲ್ಲ ಸಮಾನರು ಅನ್ನತಕ್ಕಂಥ ನೀತಿಯನ್ನು ಇಟ್ಕೊಂಡು ಬಂದಿದೀವಿ. ಈಗ ಇನ್ನೊಂದು ಮಾತು ಹೇಳ್ತೀನಿ ನಾನು, ಈಗ ಎಲ್ಲರೂ ಸಮಾನರು ಅನ್ನುವಂತ ಮಾತು ಬಂತಲ್ಲ, ಬಂತು. ಅದಕ್ಕ ಈ ಜಾತೀಯತೆ ನಿವಾರಣೆ ಮಾಡ್ಬೇಕು ಅಂತ ಹೇಳಿ ಬಸವಣ್ಣವರು ಅವಾಗೆಲ್ಲ ಮಾಡಿದ್ರು. ಅಂಬೇಡ್ಕರ್ ಅವರು ಕೂಡ ಅಂತ ಒಂದ್ ದೊಡ್ಡ ಚಿಂತನೆ ಮಾಡಿದಂತ ವ್ಯಕ್ತಿ. ಅದಕ್ಕೆ ಅಂಬೇಡ್ಕರ್ ಅವ್ರ ಬಗ್ಗೆ ಬರ್ದಿದ್ರಿ, ಹಾಡ ಬರ್ದಿದ್ದು ಒಂದ್ ಹಾಡು ಅಂಬೇಡ್ಕರ್ ಅವ್ರ ಸಾಹಿತ್ಯ ಬಿ ಅದೇ ಹೇಳಿ. ಅಂಬೇವಾಡಿಯಲ್ಲಿ ಜನಸೀದ ಅಂಬೇಡ್ಕರ ನಾಮ ಪಡೆದಿದ, ಅಂಬೇವಾಡಿಯಲ್ಲಿ ಜನಸೀದ, ಹುಟ್ಟು ಬಡತನಾದೋಳು ಬೆಂದಿದ, ಪರ್ವತದಂತ ಜನ್ಮ ಎತ್ತು ತಂದಿದ, ಹೊರದೇಶಕ್ಕೆ ಹೋಗಿ ಬ್ಯಾರೆಸ್ತರಾದ, ಹೊರದೇಶಲಿಂದ ಬ್ಯಾರೆಸ್ತರಾದ, ಬಂದು ಭಾರತ ಮಣ್ಣ ಸೇವೆಗೈದಿದ, ಅಂಬೇವಾಡಿಯಲ್ಲಿ ಜನಸೀದ, ಅಂಬೇಡ್ಕರ ನಾಮ ಪಡೆದಿದ. ಅಂದ್ರೆ ಇವು ಸಾಹಿತ್ಯ ನಾವು ಅಂಬೇಡ್ಕರ್ ಜಯಂತಿ ಒಳಗ ಹೋಗಿ ಹಾಡ ಹಾಡ್ತೀವಿ. ಎಲ್ಲ ಒಂದು ಸಂಸ್ಕೃತಿ ಒಳಗ ಹಾಡ ಹಾಡೋದು. ಹಂಗ ಈಗ ಮುಂದ ಅದೇ ಅಂಬೇಡ್ಕರ್ ಸಾಹಿತ್ಯದೊಳಗ ಬಂಧನ ಬರಬಾರ್ದೆಂದು ಭಾರತ ದೇಶಕ್ಕೆ ಸಂದ ಇಲ್ದಂಗ ಸಂವಿಧಾನ ಬರದ. ಅಂದ್ರೆ ಇವತ್ತ ನಮ್ಮ ಬುದ್ಧ ಬಸವ ಅಂಬೇಡ್ಕರ್ ಯಾವ ರೀತಿ ನಮಗ್ ದಾರಿಯನ್ನು ಕೊಟ್ಟಿದ್ದಾರೆ ಅನ್ನತಕ್ಕಂಥದ್ದು ನಮ್ಗೆ ಯಾಕೆ ಖುಷಿ ಅನಿಸ್ತದ. ಅವ್ರದ್ದು ಒಂದು ಮಾತು ನಮ್ಗೆ ಯಾವಾಗ ಬಿ ತರಕ್ ಬರ್ತದ್ರಿ. ಅಂಬೇಡ್ಕರ್ ಅವ್ರು ಬಡತನ ಮನ್ಯಾಗ ಹುಟ್ಟಿದ್ ನಿನ್ ತಪ್ಪಲ್ಲಪ್ಪ, ನೀ ಬಡವಾಗದಾರ ಸತ್ಯ ಅದ್ರ ತಪ್ಪು ನಿಂತು ಅಂತಾರ. ಇದು ಒಂದು ಮಾತು ಎಲ್ಲರಿಗೂ ಪರಿಪೂರ್ಣ. ಈಗಿನ ಕಾಲಕ್ಕೆ ಎಲ್ಲಾ ಮಕ್ಕಳಿಗ ಎಲ್ಲಾ
ಸಂಸಾರ ಕಾಯಕ ಜೀವಿಗಳಿಗೆ ಗೊತ್ತಾದ್ರ ಎಷ್ಟು ಒಳ್ಳೇದಾಗ್ತದೆ. ಅಣ್ಣ ಈಗ ನಿಮ್ಗೆ ಇನ್ನೊಂದು ನಾ ಪ್ರಶ್ನೆ ಕೇಳ್ತೀನಿ ಕೇಳ್ರಿ. ಏನಂದ್ರ ನೀವು ತತ್ವಪದಗಳನ್ನು ಕೇಳ್ಕೊಂಡ್ ಬಂದಿರಿ ಮತ್ತು ಕನ್ನಡ ತತ್ವಪದಕಾರದ ಒಂದು ಪರಂಪರೆ ಅದ. ಈಗ ನಿಮ್ಮಲ್ಲಿ ಕೊಳ್ಳೂರು ಹುಸೇನ್ ಸಾಹೇಬ್ ಇರ್ಬೋದು, ಶಿಶುನಾಳ್ ಶರೀಫ್ ಸಾಹೇಬ್ ಇರ್ಬೋದು, ಕಡ್ಕೋಳ್ ಮಡಿವಾಳಪ್ಪ ಇರ್ಬೋದು, ಮೂಟ್ನಳ್ಳಿಯವ್ರು ಇರ್ಬೋದು, ಎಲ್ಲ ಒಂದು ಪರಂಪರೆ ಅದ ಅಂತೆ. ಅವೆಲ್ಲ ನೀವು ಕೇಳ್ಕೊಂಡು ಬಂದ್ರಿ. ಮತ್ತು ನಿಮ್ಮಲ್ಲಿ ನಿಮ್ಮ ಕೊಯ್ನೂರಿನೊಳಗೂ ಕೂಡ ಒಂದು ತತ್ವಪದಕಾರದ ಒಂದು ಪರಂಪರೆ ಅದ, ಅದನ್ನು ನೀವೆಲ್ಲ ತಿಳ್ಕೊಂಡಿರಿ. ಮತ್ತು ನೀವು ಕೂಡ ತತ್ವಪದಗಳು ಬರ್ದಿರಿ. ನೀವು ಬರ್ದಿರಿ. ಮತ್ತು ಜನಪದ ಹಾಡುಗಳನ್ನು ಕೇಳ್ಕೊಂಡು ಬಂದ್ರಿ. ಅದಕ್ಕೆ ನಿಮಗೆ ಇಷ್ಟ ಆದಂಥ ಒಂದು ತತ್ವಪದ ಯಾವುದು? ನಮ್ಮ ಗುರುವಿಂದನು ಹಾಡ ಬಹಳಷ್ಟು ಹಾಡ ಹಾಡಿದೀನಿ, ಹುಸ್ನಾ ಸಾಹೇಬ್ರದ್ದು ಹಾಡ ಬಹಳಷ್ಟು ಹಾಡ ಹಾಡೀನಿ. ನನಗೆ ಒಂದು ಹಾಡ ನನಗೇನು ಅನ್ನಿಸ್ತು, ನಾನು ಬರೆದಿರ್ತಕ್ಕಂಥದ್ದು ಒಂದು ಸಾಹಿತ್ಯ ಅದ ನನ್ನ ಹತ್ರ. ಯಾವ ರೀತಿ ಅದಂದ್ರೆ ಆ ಸಾಹಿತ್ಯ ನಿಮ್ಗೆ ಇವತ್ತು ನಾನು ಸ್ವತಃ ಹಾಡ ಹಾಡಿ ಹೇಳಕ್ ಇಷ್ಟಪಡ್ತೀನಿ. ಅದು ಯಾಕೆ ಬರ್ದಿದ್ದೀನಿ ಅನ್ನತಕ್ಕಂಥದ್ದು ನಿಮ್ಗೆ ಹೇಳ್ಬೇಕು. ನಾನು ಪೈಲೆ ಹಾಡು ಧನಿಯಾದರಾಗೋ ತಮ್ಮ ಕೊನಿಯಾದರಾಗೋ ಏನಾದರಾಗು ಮೊದಲ ಮಾನವನಾಗು ಅಂದ್ರ ಧನಿಯಾದರಾಗೋ ತಮ್ಮ ಕೊನಿಯಾದರಾಗೋ. ನೀನು ದೊಡ್ಡ ಶ್ರೀಮಂತ ಆದರಾಗು ಬಡವ ಆದರಾಗು ಪೈಲೆ ಮಾನವಾಗು ಅನ್ನತಕ್ಕಂಥ ಶಬ್ದ ಯಾಕೆ ಅನ್ಸ್ಯಾದಂದ್ರ, ನಾನು ಜನಪದದೊಳಗೆ ಹಾಡ ಹಾಡ್ಕೊತ ಬಂದ ಬಳಕ ನನಗಿದು ಇಷ್ಟಪಟ್ಟ ಹಾಡ ಬರ್ದೆ ಈ ಹಾಡಕ್ ಬಹಳ ಇಷ್ಟನೂ ಪಡ್ತೀನಿ. ಹೆಂಗ ಇಷ್ಟ ಪಡ್ತೀನಿ ಅಂದ್ರ, ಇಚ್ಛಾಶಕ್ತಿ ಜ್ಞಾನ ಶಕ್ತಿಗೆ ಮೂಲ ಮಂತ್ರಿಯಾಗೋ. ಇಚ್ಛಾಶಕ್ತಿ ಯಾವ ರೀತಿ ಇಚ್ಛಾಶಕ್ತಿ ಬೇಕು? ನಿಷ್ಕಾಮ್ ಭಕ್ತಿ ಬೇಕು ಇಚ್ಛಾಶಕ್ತಿ. ನಿಷ್ಕಾಮ್ ಭಕ್ತಿ ಇದ್ದಾಳಿಗೆ ಇಚ್ಛಾಶಕ್ತಿ ಅಂದ್ರೆ ಸ್ವತಃ ತನ್ನೊಳಗ ತಾನ್ ಐಕ್ಯ ಆಗತಕ್ಕಂತ ಪರಿಸ್ಥಿತಿನೇ ಇಚ್ಛಾಶಕ್ತಿ. ಆ ಇಚ್ಛಾಶಕ್ತಿ ಜ್ಞಾನ ಶಕ್ತಿಗೆ ಮೂಲ ಮಂತ್ರಿ ಆಗೋ ಪ್ರತಿಯೊಬ್ಬ ಮನುಷ್ಯ ಆ ತರ ಆದನು ಅಂದ್ರ ಅವನು ಸಂಸಾರದೊಳಗೆ ಏನು ಕಡಿಮೆ ಬೀಳಲ್ಲ ಅನ್ನತಕ್ಕಂಥ ಮಾತು ನಂದೊಂದು ಅನಿಸಿಕೆ ಅದ. ಜನನ ಮರಣ ನಿಧಿ ಧ್ಯಾಸದ ಸ್ವಾತಂತ್ರ್ಯಾಗೋ ಧನಿಯಾದರಾಗೋ ತಮ್ಮ ಕೊನಿಯಾದರಾಗೋ ಏನಾದರಾಗು ಮೊದಲ ಮಾನವನಾಗೋ. ಕಲ್ಲೊಳಗಿಲ್ಲ ದೇವರ ಜಾಗೋ ಮಣ್ಣೊಳಗಿಲ್ಲ ದೇವರ ಕೂಗೋ ಮರಗಿಡದೋಳಿಲ್ಲ ದೇವರ ಜಾಗೋ ಪಂಚಲೋಹದೊಳಗೋ ಎಲ್ಲಿಲ್ಲ ದೇವರ ಕೂಗೋ ಏನಾದರಾಗು ಮೊದಲ ಮಾನವ. ಯಾಕಂತೀನಿ ಅಂದ್ರ ನಮಗ್ ಬಸವ ಶರಣರ ವಚನ ಸಾಹಿತ್ಯದ ಮೇಲೆ ನಿರ್ಭರ ಅದು ಒಂದಷ್ಟು ನಮಗೊಂದು ಖುಷಿಯಾಗಿ ಮನದೊಳಗೆ ಅಳವಡಿಸ್ಕೊಂಡೇನಪ್ಪ ಅಂದ್ರೆ ಈ ಸಾಹಿತ್ಯ ಬರ್ತಿದ್ರು. ಎಲ್ಲಿ ಹೋದ್ರೆ ಏನಿಲ್ಲೋ ಮಾರಾಯ ನಿಂದ ನೀ ಮನುಷ್ಯ ಆಗ ಮೊದಲು. ಎಲ್ಲಿ ಹೋದ್ರೆ ಏನಿಲ್ಲ, ನಿಂದ ನೀ ಮನುಷ್ಯ ಆಗಿಲ್ಲ ಅಂದ್ರೆ ನೀ ಎಲ್ಲಿ ಹೋದ್ರು ಬಿ ಏನು ಅರ್ಥನೇ ಇಲ್ಲ ಅದಕ್ಕೆ. ಅದ್ರ ಸಲುವಾಗಿ ಈ ಸಾಹಿತ್ಯ ಒಂದ್ ವೇಳೆ ಬಹಳ ಇಷ್ಟ. ನಾನು ಬರ್ದಿನ ಸಾವಿರಾರು ಹಾಡ, ಅದರಾಗನು ಇದು ಒಂದ್ ಸ್ವಲ್ಪ ಯಾಕಂದ್ರೆ ಸಮಾಜಕ್ಕೂ ಒಂದು ಸಂದೇಶ ಇರ್ಬೇಕು. ಈ ಸಂದೇಶ ನಮಗ ಅನಿಸಿದ್ದು ನಾವು ದೊಡ್ಡ ಏನು ಅಂತದೇನು ಇಲ್ಲ, ಆದ್ರೂ ನಮ್ಮಷ್ಟಕ್ಕೆ ನಾವರ ಶುದ್ಧ ಇರ್ಲಿ, ಶುದ್ಧ ಒಂದೆರಡು ಶಬ್ದ ಆಗ್ಲಿ ಅನ್ನತಕ್ಕಂಥದ್ದು ನಮ್ದು ಒಂದು ಇಚ್ಛಾ ಇಟ್ಟೇನಪ್ಪ ಅಂದ್ರೆ ಈ ಸಾಹಿತ್ಯದಲ್ಲಿ ಬಹಳ ಭಕ್ತಿ ನಮ್ದು. ಯಾಕೆ ಬರ್ದೀವಿ ಅಂದ್ರ, ಈ ಸಾಹಿತ್ಯ ಬರ್ದೀವಿ ಯಾಕಂತ ಕೇಳಿದ್ರ ಒಂದು ಘಟನೆ ಇರ್ತದ. ಏನ್ ಘಟನೆ ಇರ್ತದಂದ್ರ, ನೂರಾರು ಗೆಳೆಯರ ಬಳಗ ಇರ್ತದ. ಯಾರು ಲಿಂಗ ಪೂಜೆ ಮಾಡ್ಕೊಂಬವ್ರು ಇರ್ತಾರ, ಯಾರು ನಮಸ್ಕಾರ ಮಾಡೋರು ಇರ್ತಾರ, ಯಾರು ಹೆಗಲ ಮೇಲೆ ಕೈ ಹಾಕಿ ದೋಸ್ತಾನಿ ಮಾಡೋರು ಇರ್ತಾರ. ಎಲ್ಲಾ ಸಂಸ್ಕೃತಿಕ್ಕಿಂತನೂ ದೊಡ್ಡ ಸಂಸ್ಕೃತಿ ಪೈಲೆ ಮನುಷ್ಯ ಆಗದ ಇಲ್ಲಿ ಅಂತ ನಾನು ತಲೆಯಾಗಿಟ್ಟು ಅದ್ರ ಸಲುವಾಗಿ ಏನಪ್ಪಾ ಅಂತಂದ್ರೆ ಈ ಸಾಹಿತ್ಯವನ್ನು ಬರೆದಿದ್ದೀನಿ. ಎಲ್ಲಾ ಗೆಳೆಯರ ಬಳಗದೊಳಗೂ ಕೂತ್ಕೊಂಡು ಅದು ಒಂದು ಅನುಭವ. ಆ ಅನುಭವ ನಮಗ್ ಅಳವಡಿಸ್ಕೊಂಡಾಗೆ ಗೊತ್ತಾಗ್ತದ ನಾವು ಮಾನವ ಆದ್ಮೇಲೆ ಇವೆಲ್ಲ ಒಳ್ಳೇದಲ್ಲ ಅಂತೇಳಿ. ಅದರ ಸಲುವಾಗಿ ಈ ತರ ಒಂದು ನನಗೊಂದು ಇಷ್ಟಪಟ್ಟು ಬಹಳಷ್ಟು ಅದಾವ ಹಾಡ, ಇಲ್ಲಂತಿಲ್ಲ. ಅದ್ರ ಸಲುವಾಗಿ ಆದ್ರೂ ಈ ಒಂದು ಸಾಹಿತ್ಯ ನನಗೊಂಚರ ಬಹಳಷ್ಟು ಮನಸ್ಸಿಗೆ ತಾಕಿದದ ಅನ್ನತಕ್ಕಂಥ ಮಾತನ್ನ ಹೇಳ್ತೀನಿ.
ಅಣ್ಣ ನೀವು ಸಿಕ್ರಿ ಬಸವ ಕಲ್ಯಾಣದೊಳಗ, ಬಸವ ಕಲ್ಯಾಣ ಮಂಠಾಳದವ್ರು ನೀವು. ಬಹಳ ನಿಮ್ಮ ಮೇಲೆ ಕನ್ನಡದ ಒಟ್ಟು ಪರಂಪರೆ ಏನದ ಅದು ಜನಪದ ಪರಂಪರೆ, ವಚನ ಪರಂಪರೆ, ತತ್ವಪದ ಪರಂಪರೆ ಮತ್ತು ಆಧುನಿಕ ಕಾಲದ ಒಂದು ಮಾದರಿ ವ್ಯಕ್ತಿಗಳಾದಂತ ಗಾಂಧಿ, ಅಂಬೇಡ್ಕರ್ ಎಲ್ಲರದು ಪ್ರಭಾವ ನಿಮ್ಮ ಮೇಲೆ ಆಗ್ಯದ. ಬಹಳ ಖುಷಿ ಆಯ್ತು. ಅವೆಲ್ಲ ಹಾಡು ಕಟ್ಟಿ ಹಾಡ್ತೀರಿ, ನಿಮ್ ತತ್ವಪದನು ಬರ್ದಿದ್ರಿ, ಅದ್ರ ಜೊತೆಗೆ ನಿಮ್ ಎಲ್ಲಾ ಹಿರಿಯರ ತತ್ವಪದಗಳನ್ನ ಬರೆದ್ರಿ, ಇದ್ರ ಬಗ್ಗೆ ಹೇಳಿದ್ರಿ ಬಹಳಷ್ಟು ವಿಷಯಗಳು. ಧನ್ಯವಾದ ಅಣ್ಣ ನಿಮ್ಗೆ. ಥ್ಯಾಂಕ್ ಯು. ತುಂಬಾ ತುಂಬಾ ಧನ್ಯವಾದ ತಮ್ಗೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.